ಒಂದು ಕಡೆ ಈಶ್ವರಪ್ಪನ ಮಗನಿಗೂ ಕೊಡಲ್ಲ, ಈ ಕಡೆ ಮೈಸೂರು ಪ್ರತಾಪ್ ಸಿಂಹಗೂ ಕೊಡಲ್ಲ, ಇಲ್ಲಿ ನೀವು ಕೂಡ ಒಕ್ಕಲಿಗರು. ಈ ರೀತಿ ಆದ್ರೆ ಹೆಂಗೆ ಸರ್? ಹಿರಿಕರನ್ನ ಈ ರೀತಿ ಕಡೆಗಣಿಸಿದ್ರೆ ನನಗೆ ಗೊತ್ತಿಲ್ಲ, ಅವರ ಸ್ಟ್ರಾಟಜಿಗಳು ಏನು ಉಂಟು ಅಂತ ಗೊತ್ತಿಲ್ಲ. ಪ್ರಾಯಶಃ ಕಾಂಗ್ರೆಸ್ನವರು ಬೇರೆ ಬೇರೆ ಕಮ್ಯುನಿಟಿಯ ಲೀಡರ್ಗಳು ಆಯಾ ಕಮ್ಯುನಿಟಿಯನ್ನ ಗೌರವದಿಂದ ವಿಶ್ವಾಸದಿಂದ ನೋಡಿ ಕೆಲಸ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇದರ ಕೊರತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಏನು ಕೆಲಸ ಮಾಡಿಲ್ಲ ಅಂತ ಇದು ಮಾಡಿದಾರೆ ನಿಮ್ಮ ಅಧ್ಯಕ್ಷರು. ಸರ್, ನನ್ನ ಅಧ್ಯಕ್ಷರಿಗೆ ನನ್ನ ಮೌಲ್ಯಮಾಪನ ಮಾಡಲಿಕ್ಕೆ ಆಗುದಿಲ್ಲ. ನನ್ನ ಮೌಲ್ಯಮಾಪನ ಮಾಡಬೇಕಾದರೂ ನನ್ನ ಲೋಕಸಭಾ ಕ್ಷೇತ್ರದ ನನ್ನ ಕಾರ್ಯಕರ್ತರು, ಅವರು 100ಕ್ಕೆ 100 ಜನ, ಒಂದು ಕೂಡ ಯಾರು ಆಸ್ಪಿರೆಂಟ್ ಇದ್ದಾರೆ ಅವರು ಕೂಡ ಸದಾನಂದ ಗೌಡರು ಇಲ್ಲದಿದ್ದರೆ ನನಗೆ ಕೊಡಿ ಅಂತ ಹೇಳುವಂಥದ್ರ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನನ್ನ ಕೆಲಸದ ಬಗ್ಗೆ ಯಾರು ಕೊಡಬೇಕು ಸರ್? ಎಲ್ಲಿಯೂ ಕನ್ಫ್ಯೂಷನ್ಸ್ ಇಲ್ಲ, ಎಲ್ಲಿಯೂ ಗೊಂದಲಗಳಿಲ್ಲ. ಬೇರೆ ಬೇರೆ ಭಾಗದಲ್ಲಿ ನಮ್ಮಲ್ಲೇ ಆಂತರಿಕವಾದಂಥ 2 ವಿಭಾಗಗಳಿದ್ರೂ ಕೂಡ ಸದಾನಂದ ಗೌಡರ ಬಗ್ಗೆ ಯಾರ್ದು ಇಲ್ಲ. ನೀವು ನೋಡ್ತೀರಿ, ಬೆಳಿಗ್ಗಿಂದ ಬಂದಂಥ ಜನ, ಬೆಳಿಗ್ಗಿಂದ ಇಷ್ಟ ತನಕ ನಾನು ಕನಿಷ್ಠ 100-150 ಜನರಿಗೆ ಆನ್ಸರ್ ಮಾಡಿದ್ದೀನಿ, ಅವರನ್ನು ವಿಶ್ವಾಸದಿಂದ ಕಳಿಸಿದ್ದೀನಿ. ಆದ ಕಾರಣ ನನ್ನ ಕೆಲಸದ ಬಗ್ಗೆ, ನನ್ನ ವ್ಯಕ್ತಿತ್ವದ ಬಗ್ಗೆ, ನಾನು ಮಾಡಿದಂಥ ರಾಜಕೀಯ ಇದರ ಬಗ್ಗೆ ಯಾರೂ ಪ್ರಶ್ನೆ ಮಾಡುವಂಗಿಲ್ಲ. ಯಾರ ಸರ್ಟಿಫಿಕೇಟು ನನಗೆ ಅಗತ್ಯ ಇಲ್ಲ. ಆದ ಕಾರಣ ಎಲ್ಲ ಒಂದು ಕಡೆ ನಮ್ಮ ಸಂಘಟನೆಯಲ್ಲಿ ತಗೊಳ್ಬೇಕಾದಂಥ ನಿಲುವುಗಳಲ್ಲಿ ಆಗ್ತಾ ಇರುವಂಥ ಹಿನ್ನಡೆಗಳು ಇದು ಗಂಭೀರ ಸ್ವರೂಪದ್ದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದನ್ನು ಸರಿ ಮಾಡುವಂಥ ಕೆಲಸ ಕಾರ್ಯಗಳು ತಕ್ಷಣ ಆಗಬೇಕಾಗಿದೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರಕ್ಕೆ ಬಂದಿದ್ದಾರೆ, ಯಾವ ರೀತಿ ನಿಮ್ಮ ನಡೆ ಇರುತ್ತೆ ಸರ್? ನಮ್ಮ ಪಕ್ಷದಿಂದ ಅವರ ಅಧಿಕೃತ ಅಭ್ಯರ್ಥಿ ಆದ ಕಾರಣ ಅಧಿಕೃತ ಅಭ್ಯರ್ಥಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡಬೇಕು, ಅದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. ಅಂದ್ರೆ ಈಗಾಗಲೇ ನಿಮ್ಮ ಕಾರ್ಯಕರ್ತರು ಕೂಡ ಗೋ ಬ್ಯಾಕ್ ಚಳವಳಿ ಶುರು ಮಾಡಿದ್ದಾರೆ. ನನ್ನ ಕಾರ್ಯಕರ್ತರು ಗೋ ಬ್ಯಾಕ್, ನಾನು ಕಾರ್ಯಕರ್ತರು ಯಾವುದೇ ಅಂಥದ್ದಕ್ಕೆ ನಾನು ವಿರೋಧ ವ್ಯಕ್ತಪಡಿಸಿದ್ದೇನೆ. ನಿನ್ನೆ ಕೂಡ ಇದೆಲ್ಲ ಮಾಧ್ಯಮದಲ್ಲಿ ಬಂದು ಸಾಕಷ್ಟು ಕಡೆಗಳಲ್ಲಿ ಇದರ ಬಗ್ಗೆ ಗೋ ಬ್ಯಾಕ್ ಚಳವಳಿಗಳನ್ನು ಮತ್ತೊಂದು ಮಾಡಬೇಕು ಅಂತ ಹೇಳಿದಾಗ, ಇಲ್ಲ, ಇದು ಅಧಿಕೃತ ಘೋಷಣೆಯಾದ ನಂತರ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಅದು ಸರಿಯಾ ತಪ್ಪೋ, ಮನಸ್ಸಿಗೆ ಹಿತವೋ ನೋವೋ, ಆ ಪ್ರಶ್ನೆಗಳನ್ನು ಬಿಟ್ಟು ನಾವು ಕೆಲಸ ಮಾಡಬೇಕು ಅಂತ ಹೇಳುವಂಥ ಆದೇಶಗಳನ್ನು ನಾನು ಮಾಡಿದ್ದೀನಿ. ಕೊನೆಯದಾಗಿ ಮುಂದಿನ ನಡೆ ಏನು ಸರ್ ನಿಮ್ದು? ಸರ್, ನನ್ನ ಮುಂದಿನ ನಡೆ ಪಕ್ಷದ ಕೆಲಸ ಮಾಡೋದು. ಪಕ್ಷಕ್ಕಾಗಿ ನನಗೆ ಏನೆಲ್ಲ ಬಂದಿದ ಅದಕ್ಕೆ ಪ್ರತಿಯಾಗಿ ನಾನು ಏನು ಮಾಡಬೇಕು ಅದನ್ನು ಮಾಡಬೇಕು. ವರಿಷ್ಠರ ಹತ್ರ ಏನು ಮತ್ತೆ ಮಾತಾಡ್ತೀರಾ? ಇಲ್ಲ, ಖಂಡಿತವಾಗಿಲ್ಲ. ನಾನು ವರಿಷ್ಠರಲ್ಲಿ ಯಾವತ್ತೂ ಭಿಕ್ಷೆ ಬೇಡಿಲ್ಲ, ವರಿಷ್ಠರು ಹಿಂದೆ ನಾನು ತಿರುಗಾಡಿಲ್ಲ, ಯಾವುದೇ ಗುಂಪುಗಾರಿಕೆ ಮಾಡಿಲ್ಲ, ಅವರ ಚೇಲಾಗಿರಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾನು ಇಷ್ಟರವರೆಗೆ ಮಾಡಿಲ್ಲ, ಯಾರಿಗೂ ಮಾಡಿಲ್ಲ. ಆದ ಕಾರಣ ಮುಂದೆ ಮಾಡೋದಿಲ್ಲ. ಇನ್ನು ನನಗೇನಾಗಬೇಕು? ಎಲ್ಲವನ್ನ ನೋಡಿದ್ದೀನಿ, ಎಲ್ಲವನ್ನ ಕಂಡಿದ್ದೀನಿ. ಒಬ್ಬ ಸಂತೃಪ್ತರ ಅಧಿಕಾರಿನೇ ನಾನು. ಇದಿಷ್ಟು ಏನೋ ಸದಾನಂದ ಗೌಡರ ಮಾತು. ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷರು ನನ್ನ ಹೆಸರು ಕೈ ಬಿಟ್ಟಿರೋದು ನಿಜವಲ್ಲೂ ಕೂಡ ನನಗೆ ಬೇಸರ ತಂದಿದೆ ಅಂತ ಹೇಳಿಕೆ ಕೊಡ್ತಿರೋದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.